ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಒಮಾಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾನು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ನಮ್ಮ ಒಮಾಸ್ ಅವರು ಪ್ರೋ ರೆಸ್ಲಿಂಗ್ ನೋವಾಗೆ ಹೋಗಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಈಗ ಒಂದು ಮ್ಯಾಚ್ ಕೂಡ ಮುಗ್ದಿದೆ. ಅಂಡ್ ನಮ್ಮ ಒಮಾಸ್ ಅವರು ಪ್ರೋ ರೆಸ್ಲಿಂಗ್ ನೋವಾದ GHC ಟ್ಯಾಗ್ ಟೀಮ್ ಚಾಂಪಿಯನ್ ಕೂಡ ಆಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ಗಳು. ಲಿಟ್ರಲಿ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. WWE ಕಂಪನಿಯಲ್ಲಿ ನಮ್ಮ ಒಮಾಸ್ ಅವ್ರಿಗೋಸ್ಕರ ಯಾವುದೇ ರೀತಿಯ ಪ್ಲಾನ್ಸ್ ಇರಲಿಲ್ಲ. ಬಟ್ ಈಗ ನಮ್ಮ ಒಮಾಸ್ ಅವರು ಪ್ರೋ ರೆಸ್ಲಿಂಗ್ ನೋವಾಗೆ ಹೋಗಿ ಅಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಇದು WWE ಅವಕಾಶ ಕೊಟ್ಟಿದೆ, ಹೋಗಿ ನೀವು ಬೇರೆ ಕಡೆನೂ ಕೂಡ ರೆಸ್ಸಲ್ ಮಾಡಿ ಅಂತ. ನಿಮಗೆ ಗೊತ್ತಿರಬಹುದು, ಈಗ ಫಾರ್ಬಿಡನ್ ಡೋರ್ ಕೂಡ ಓಪನ್ ಆಗಿದೆ. ಅದಕ್ಕೋಸ್ಕರ ಈ ರೀತಿ ನಮ್ಮ ಒಮಾಸ್ ಅವರು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ, ನಮ್ಮ ಶಿನ್ಸ್ಗೆ ನಾಕಮುರಾ ಅವರ ಮ್ಯಾಚ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಅವರು ಕೂಡ ಸಕ್ಸಸ್ಫುಲಿ ವಿನ್ ಆಗಿದ್ದಾರೆ. ನಿಜವಾಗ್ಲೂ ಗೈಸ್, ನಮ್ಮ ಒಮಾಸ್ ಅವ್ರನ್ನ ನೋಡಿ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಆನ್ ನೆಟ್ಫ್ಲಿಕ್ಸ್ ಬಗ್ಗೆ. ಎಸ್ ಗೈಸ್, ಇಂಡಿಯಾ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ WWE ಕಂಟೆಂಟ್ ಗಳು ಈಗ ಅಪ್ಲೋಡ್ ಆಗಿದಾವೆ ಅಂತಾನೆ ಹೇಳ್ಬಹುದು. ನೀವು ಯಾರಾದ್ರೂ ಬೇರೆ VPN ನ ಕನೆಕ್ಟ್ ಮಾಡಿಕೊಂಡು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ತಗೊಂಡು ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿದ್ರೆ ನಿಮಗೆ WWE ಆಲ್ಮೋಸ್ಟ್ ಎಲ್ಲಾ ಕಂಟೆಂಟ್ ಗಳು ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬಿಗ್ಗಿ ಅವರು ರಾ ಕ್ಲಾಸಿಕ್ ನ ಹೋಸ್ಟ್ ಮಾಡ್ತಾರೆ. ಸೂಪರ್ ಸ್ಟಾರ್ಸ್ ಗಳ ಪ್ರೊಫೈಲ್ ಅಂತಾನೆ WWE ಅವರು ಸಪರೇಟ್ ಒಂಥರ ಕಾಲಮ್ ನ ಮಾಡಿ ಇಟ್ಟಿದ್ದಾರೆ. ಅಂಡ್ WWE ಲೆಜೆಂಡ್ಸ್ ಕಾಲಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬೆಸ್ಟ್ ಆಫ್ ಮಂಡೇ ನೈಟ್ ರಾ ಕಾಲಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಗೈಸ್, ಹಳೆ ಮ್ಯಾಚಸ್ ಗಳಾಗಿರ್ಬೋದು, ಹಳೆ ಪ್ರೀಮಿಯಂ ಲೈವ್ ಇವೆಂಟ್ ಆಗಿರ್ಬೋದು, ಎಲ್ಲಾ ಕಂಟೆಂಟ್ ಗಳು ಕೂಡ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗೈಸ್, ನೀವು ಇಯರ್ ನ ಸೆಲೆಕ್ಟ್ ಮಾಡಿಕೊಂಡು ಆ ವರ್ಷದಲ್ಲಿ ಆದಂತಹ ಎಲ್ಲಾ ಮಂಡೇ ನೈಟ್ ರೋ ಹಾಗೆ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನು ಕೂಡ ಎಂಜಾಯ್ ಮಾಡಬಹುದು. ವರ್ಷನೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಆಪ್ಷನ್ ನ ನೆಟ್ಫ್ಲಿಕ್ಸ್ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಚೆನ್ನಾಗಿ ಒಂದು ಸಪರೇಟ್ ಆಗಿ ಇದನ್ನ ಕ್ರಿಯೇಟ್ ಮಾಡಿ WWE ಗೆ ಅಂತಾನೆ ಕಂಟೆಂಟ್ ನ ಅಲ್ಲಿ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದನ್ನ ನೋಡಿ. ನೋಡೋಣ, ನಮಗೆ ಮಾರ್ಚ್ ಇಂದ ನೆಟ್ಫ್ಲಿಕ್ಸ್ ಅಲ್ಲಿ ಇದೆಲ್ಲದೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಕಾರ್ಡ್ಸ್ ಬಗ್ಗೆ. ನೀವ್ ಯಾರಾದ್ರೂ ಚಿಕ್ಕ ವಯಸ್ಸಲ್ಲಿ WWE ಫ್ಯಾನ್ ಆಗಿದ್ರೆ ನೀವು 100% WWE ಕಾರ್ಡ್ ನ ಆಡೇ ಇರ್ತೀರಾ. ನಾನು ಅವಾಗ ₹2 ಅಂತ ಒಂದು ಶೀಲ್ಡ್ ಬರೋದು, ಆ ಒಂದು ಶೀಟ್ ಅಲ್ಲಿ 25 ಕಾರ್ಡ್ಗಳಿರೋದು. ಐ ಥಿಂಕ್ ಅದು ಡೂಪ್ಲಿಕೇಟ್ ಅನ್ಕೋತೀನಿ. ಒರಿಜಿನಲ್ ಆಗಿ ನಾವು ತಗೋಬೇಕು ಅಂದ್ರೆ ₹99 ಇತ್ತು. ಅದು ಒಂದು ರೀತಿ ಚಿಕ್ಕದಾಗಿ ಬರೋದು. ಬಟ್ ನಾವು ತಾಣೋದೆಲ್ಲ ₹2 ಅಲ್ವಾ, ಸೊ ಸಿಕ್ಕಾಪಟ್ಟೆ ತೆಳುವು ಇರೋದು ಅಂತಾನೆ ಹೇಳ್ಬೋದು. ಅಂಡ್ ಅದರಲ್ಲಿ ನಾವು ಆಡುವ ರ್ಯಾಂಕ್ ಇರೋದು, ಫೈಟ್ ಇರೋದು, ಚೆಸ್ಟ್ ಇರೋದು, ಪೌಂಡ್ ಇರೋದು, ಸೋಲ್ಜರ್ ಇರೋದು ಎಲ್ಲದೂ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ನನ್ನ ಫೇವ್ರೇಟ್ ಕಾರ್ಡು ಆಗ ನಮ್ಮ ಅಂಡರ್ಟೇಕರ್ ಆಗಿರ್ಬೋದು, ಬಿಗ್ ಶೋ ಆಗಿರ್ಬೋದು. ಬಿಗ್ ಶೋದು ಪೌಂಡ್ 500 ಹತ್ತಿರೋದು. ಅಂಡ್ ಶಾನ್ ಮೈಕಲ್ಸ್ದು ಫೈಟ್ ಜಾಸ್ತಿ ಇರೋದು. ಅಂಡ್ ಲ್ಯಾಶ್ಲಿದು ಚೆಸ್ಟ್ ಜಾಸ್ತಿ ಇರೋದು. ಸೊ ಇದೆಲ್ಲದೂ ಕೂಡ ನಾವು ಹಾಕೊಂಡು ಆಡಿದ್ವಿ. ಅಂಡ್ ಈಗ ಮತ್ತೊಮ್ಮೆ ಆ ಒಂದು ಕಾರ್ಡು ಟೋಪ್ಸ್ ಅವರ ಜೊತೆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದೆ. ಸೊ ಇನ್ನು ಮುಂದೆ WWE ಎಲ್ಲಾ ಕಾರ್ಡ್ಸ್ ಗಳನ್ನು ಕೂಡ ಟೋಪ್ಸ್ ಅವರೇ ಹೊರಗಡೆ ಬಿಡ್ತಾರೆ. ನೋಡೋಣ ಗೈಸ್, ಸಿಕ್ಕಿದ್ರೆ ತಗೊಳ್ಳೋಣ ಇಂಡಿಯಾದಲ್ಲಿ. ಅಂಡ್ ತಗೊಂಡು ಒಂದು ಬಾರಿ ಅನ್ಬಾಕ್ಸ್ ಕೂಡ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನ್ಯೂ ಇಯರ್ ರೆಸಲ್ಯೂಷನ್ ಬಗ್ಗೆ. 2025 ಬಂತು. ಈ ವರ್ಷ ನನ್ನ ರೆಸಲ್ಯೂಷನ್ ಏನು, ನಾನು ಈ ವರ್ಷ ಏನ್ ಮಾಡಬೇಕು, ಯಾವ ಗುರಿ ಕಡೆ ನಾನು ಸಾಗಬೇಕು ಅಂತ ಎಲ್ಲರೂ ಕೂಡ ರೆಸಲ್ಯೂಷನ್ ನ ಇಟ್ಕೋತಾರೆ. ಅಫ್ಕೋರ್ಸ್ ನಾನು ಕೂಡ ಇಟ್ಕೊಂಡಿದ್ದೀನಿ. ಅಂಡ್ ಅದೇ ರೀತಿ ನೀವು ಕೂಡ ಇಟ್ಕೊಂಡಿರ್ತೀರಾ. ನಿಮ್ಮ ಗುರಿ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸದ್ಯಕ್ಕೆ WWE ಸೂಪರ್ ಸ್ಟಾರ್ಸ್ ಗಳು ಕೂಡ ತನ್ನ ನ್ಯೂ ಇಯರ್ ರೆಸಲ್ಯೂಷನ್ ನ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಮ್ಮ CM ಪಂಕ್ ಅವರ ನ್ಯೂ ಇಯರ್ ರೆಸಲ್ಯೂಷನ್ ಏನಪ್ಪಾ ಅಂದ್ರೆ, ಒಂದು ರಾಯಲ್ ರಂಬಲ್ ನ ಗೆಲ್ಲೋದು, ಎರಡನೇದು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿ ಅಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ಲೋದು, ಮೂರನೇದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೀಸೆನ ಬೋಳ್ಸೋದು ನಮ್ಮ CM ಪಂಕ್ ಅವರ ಗುರಿ ಅಂತೆ 2025ರಲ್ಲಿ. ಅಷ್ಟೇ ಅಲ್ಲ, ನಮ್ಮ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರ ಗುರಿ ಏನಪ್ಪಾ ಅಂದ್ರೆ, ನಮ್ಮ ಲಿವ್ ಮಾರ್ಗನ್ ಅವರು ಇದೇ ರೀತಿ ಲಾಂಗೆಸ್ಟ್ ರೈನಿಂಗ್ ವಿಮೆನ್ ವರ್ಲ್ಡ್ ಚಾಂಪಿಯನ್ ಆಗಿ ಕಂಟಿನ್ಯೂ ಮಾಡೋದು. ಎರಡನೇದು ರೊಕೈಲ್ ಅವರ ಜೊತೆ ಸೇರ್ಕೊಂಡು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಲೋದು. ಮೂರನೇದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಹಿಂಗೆ ತನ್ನ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋದು. ಅಂಡ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ನ್ಯೂ ಇಯರ್ ರೆಸಲ್ಯೂಷನ್ ಕೂಡ ಏನಪ್ಪಾ ಅಂದ್ರೆ, ನಾನು ತುಂಬಾ ಮೃದು ಸ್ವಭಾವದವನು, ನನ್ನ ಹತ್ರ ಒಳ್ಳೆ ಗುಡ್ ಹಾರ್ಟ್ ಇದೆ, ಆದ್ರೂ ಕೂಡ ಜನಗಳು ನನ್ನನ್ನ ದ್ವೇಷ ಮಾಡ್ತಾರೆ. ಸೊ ಜನಗಳು ನನ್ನನ್ನ ಪ್ರೀತಿ ಮಾಡೋ ರೀತಿ ಮಾಡಬೇಕು, ಅದೇ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತಿಳಿಸಿದ್ದಾರೆ. ಅಂಡ್ ನಮ್ಮ ಎಲೆನೈಟ್ ಅವರು, ನಾನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು, WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು,
ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೆವಿನ್ ಓಯನ್ಸ್ ಅವರು ಎಲ್ಲರಿಗೂ ಕೂಡ ಅರ್ಥ ಆಗಬೇಕು, ಕೋಡಿ ರೋಡ್ಸ್ ಒಬ್ಬ ಕೆಟ್ಟ ಮನುಷ್ಯ ಅಂಡ್ ನಾನು ನಿಜವಾದ ವರ್ಲ್ಡ್ ಚಾಂಪಿಯನ್ ಅಂತ. ನನ್ನ ಇದು ನ್ಯೂ ಇಯರ್ ರೆಸೊಲ್ಯೂಷನ್, ನಾನು ಎಲ್ಲರಿಗೂ ಕೂಡ ಅರ್ಥ ಮಾಡಿಸ್ತೀನಿ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ತನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ನ ತಿಳಿಸಿದ್ದಾರೆ. ಅಂಡ್ ಫೈನಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ತನ್ನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ನ ತಿಳಿಸಿದ್ದಾರೆ. ಅಂಡ್ ಇಲ್ಲಿ ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಹೀಲ್ ಟರ್ನ್ ನ ಮಾಡಿದ್ದಾರೆ ಅನ್ಕೋತೀನಿ. ಅವ್ರು ಹೇಳ್ತಾರೆ, ನಾನು ಇನ್ಮುಂದೆ ಪೀಪಲ್ಸ್ಗಳ ಮೇಲೆ ಕರ್ಸ್ ಮಾಡೋದಿಲ್ಲ, ಸೊ ನಾನು ಕರ್ಸಿಂಗ್ನ ನಿಲ್ಲಿಸ್ತಾ ಇದ್ದೀನಿ. ಅಂದರೆ ಪೀಪಲ್ಸ್ಗಳಿಗೆ ದಯೆ ತೋರಿಸೋದು, ಅವ್ರ ಬಗ್ಗೆ ಒಳ್ಳೇದಾಗಿ ಮಾತಾಡೋದನ್ನ ನಾನು ಮಾಡೋದಿಲ್ಲ. ಡಬ್ಲ್ಯೂ ಲಾಕರ್ ರೂಮ್ ಅಲ್ಲಿ ಎಲ್ಲರ ಜೊತೆನೂ ಕೂಡ ನಾನು ಕರ್ಸಿಂಗ್ನ ತೋರಿಸೋದಿಲ್ಲ. ಯಾರ್ಯಾರು ಕೆಟ್ಟವರಿದ್ದಾರೋ ಅವ್ರ ಜೊತೆ ನಾನು ಒಳ್ಳೇದಾಗಿ ಮಾತಾಡೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಸೊ ಯಾರಿಗೂ ಕೂಡ ಕರ್ಸಿಂಗ್ನ ನೀವು ತೋರಿಸಲಿಲ್ಲ ಅಂದರೆ ಅಫ್ಕೋರ್ಸ್ ನೀವು ಹೀಲ್ ಸೂಪರ್ ಸ್ಟಾರ್ ಆಗ್ತೀರಾ. ನೋಡೋಣ ಗೈಸ್, ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಇದರಿಂದ ತನ್ನ ಹೀಲ್ ಟರ್ನ್ ಟೀಸ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ಇಷ್ಟು ಸೂಪರ್ ಸ್ಟಾರ್ಸ್ಗಳ ನ್ಯೂ ಇಯರ್ ರೆಸೊಲ್ಯೂಷನ್. ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು 2024 ಟಾಪ್ 5 ಬೆಸ್ಟ್ ಮೂಮೆಂಟ್ಗಳು, ಟಾಪ್ 10 ಬೆಸ್ಟ್ ಮೂಮೆಂಟ್ಸ್ಗಳು ಅಂತ ಈಗಾಗಲೇ ರ್ಯಾಂಕಿಂಗ್ಸ್ ಗಳು ನಡೀತಾ ಇದೆ. ಅಂಡ್ ಅದಕ್ಕೋಸ್ಕರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನನ್ನ 2024 ಟಾಪ್ 5 ಬೆಸ್ಟ್ ಮೂಮೆಂಟ್ಸ್ ಗಳು ಯಾವುದು ಅಂತ ಅವರೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಡ್ರೂ ಮ್ಯಾಕೆಂಟೈರ್ ಅವರ ಟಾಪ್ 5th ಮೂಮೆಂಟ್ ಯಾವ್ದಪ್ಪ ಅಂದ್ರೆ ಎಂಟ್ರೆನ್ಸ್ ಇನ್ ಗ್ಲಾಸ್ಗೋ, ಅಂದ್ರೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಅವರು ಎಂಟ್ರಿನ ಕೊಟ್ರಲ್ಲ, ಅದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ 5ನೇ ಬೆಸ್ಟ್ ಮೂಮೆಂಟ್ ಅಂತೆ. ಇನ್ನ ಟಾಪ್ 4th ಬೆಸ್ಟ್ ಮೂಮೆಂಟ್ ಕಡೆ ಬರೋದಾದ್ರೆ ಸಿಎಂ ಪಂಕ್ ಅವ್ರನ್ನ ಇಂಜುರಿ ಮಾಡಿದ್ರಲ್ಲ, ಅದು ನಮ್ಮ ಸಿಎಂ ಪಂಕ್ ಅವರ 4ನೇ ಬೆಸ್ಟ್ ಮೂಮೆಂಟ್ ಅಂತೆ. ಅವ್ರು ಹೇಳ್ತಾರೆ, ರಾಯಲ್ ರಂಬಲ್ ಅಲ್ಲಿ ಅವನ ಶೋಲ್ಡರ್ ಮುರಿದೋಗಿದ್ದು ನಾನು ಕೇಳಿಸ್ಕೊಂಡೆ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಅದಕ್ಕೋಸ್ಕರ ನಾನು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಅದನ್ನ ರ್ಯಾಂಕ್ ಮಾಡ್ತಾ ಇದ್ದೀನಿ. ಅಂಡ್ ಟಾಪ್ 3 ಕಡೆ ಬರೋದಾದ್ರೆ ಚಿಕಾಗೋದಲ್ಲಿ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದ್ನಲ್ಲ, ಅದು ನನ್ನ ಟಾಪ್ 3 ಬೆಸ್ಟ್ ಮೂಮೆಂಟು. ಅಂಡ್ ಟಾಪ್ 2 ಕಡೆ ಬರೋದಾದ್ರೆ ಐ ಪ್ರೈಡ್ ಫಾರ್ ದಿಸ್ ಅಂಡ್ ಇಟ್ ಹ್ಯಾಪೆಂಡ್ ಅಂತ ನಾನು ಒಂದು ಪ್ರೋಮೋನ ಕಟ್ ಮಾಡೋದ್ನಲ್ಲ, ಅದು ನನ್ನ ಟಾಪ್ 2 ಮೂಮೆಂಟು. ಅಂಡ್ ಟಾಪ್ 1 ಮೂಮೆಂಟ್ ಕಡೆ ಬರೋದಾದ್ರೆ ರಸ್ಸಲ್ ಮೇನಿಯಾದಲ್ಲಿ ನಾನು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆದ್ದು ಅದನ್ನು ನನ್ನ ವೈಫ್ ಜೊತೆ ಶೇರ್ ಮಾಡ್ಕೊಂಡಲ್ಲ, ಅದು ನನ್ನ ಟಾಪ್ 1 ಮೂಮೆಂಟು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ 2024 ಟಾಪ್ 5 ಬೆಸ್ಟ್ ಮೂಮೆಂಟ್ ಗಳನ್ನ ರ್ಯಾಂಕ್ ಮಾಡಿದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮುಂದಿನ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಅಫಿಷಿಯಲ್ ಆಗಿ ಪ್ರಾರಂಭ ಆಗ್ತಾ ಇದೆ. ಅಂಡ್ ಇದಕ್ಕೋಸ್ಕರ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವರ ಹೊಸ ಮರ್ಚೆಂಡೈಸ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಈ ಬಾರಿ ತನ್ನ ಫೇರ್ವೆಲ್ ಟೂರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಬ್ಲೂ ಕಲರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂದ್ರೆ ಬ್ಲೂ ಕಲರ್ ಶರ್ಟ್ ಗಳನ್ನ ಹಾಕೊಂಡು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮರ್ಚೆಂಡೈಸ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಜಾನ್ ಸಿನಾ ಅವರು ರಿಟರ್ನ್ ಆಗ್ತಾ ಇದ್ದಾರೆ ಅಂದ್ರೆ ಅವರ ರಿಟರ್ನ್ ಟೈಮಿಗೆ ಅವರ ಟಿ ಶರ್ಟ್ ಗಳಾಗಿರ್ಬೋದು, ಮರ್ಚೆಂಡೈಸ್ ಗಳನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡ್ತಾರೆ. ಅಂಡ್ ಅದೇ ಮರ್ಚೆಂಡೈಸ್ ನ ಹಾಕೊಂಡು ನಮ್ಮ ಜಾನ್ ಸಿನಾ ಅವರು ಕೂಡ ರಿಟರ್ನ್ ಆಗ್ತಾರೆ. ಸೊ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಲ್ಲಿ ನಮ್ಮ ಜಾನ್ ಸಿನಾ ಅವರು ಈ ಒಂದು ಡ್ರೆಸ್ ನ ಹಾಕೊಂಡು ಬರ್ತಾರೆ. ದ ಲಾಸ್ಟ್ ಟೈಮ್ ಇಸ್ ನಾವ್ ಜಾನ್ ಸಿನಾ ಫೇರ್ವೆಲ್ ಟೂರ್. ನಿಜವಾಗ್ಲೂ ಗಾಯ್ಸ್, ಓದ್ತಾ ಇದ್ರೆ ಬೇಜಾರಾಗುತ್ತೆ, ಬಟ್ ಸದ್ಯಕ್ಕೆ ಖುಷಿ ಪಡೋಣ, ಜಾನ್ ಸಿನಾ ಅವರು ಒಂದು ವರ್ಷ ಪೂರ್ತಿ ನೋಡೋದಿಕ್ಕೆ ಸಿಗ್ತಾರೆ ಅಂತ. ಬೇಜಾರು ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ವರ್ಷ ಪೂರ್ತಿ ಇದೆ. ಲಾಸ್ಟ್ 1-2 ತಿಂಗಳಿದ್ದಂಗೆ ನಾವು ಬೇಜಾರು ಮಾಡ್ಕೊಳ್ಳೋದನ್ನ ಪ್ರಾರಂಭ ಮಾಡೋಣ. ಸದ್ಯಕ್ಕೆ ಖುಷಿ ಪಡೋಣ ಗಾಯ್ಸ್, ನಮ್ಮ ಜಾನ್ ಸಿನಾ ಅವರು ಮುಂದಿನ ವಾರ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ವೆಯ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋಲಿ ಏನೇನು ನಮಗೆ ನೋಡೋದಕ್ಕೆ ಸಿಗುತ್ತೆ, ನಾವು ಏನೇನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋನ ಮಾಡಿ ತಗೊಂಡು ಬರ್ತೀನಿ. ಅದನ್ನ ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.